ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಉತ್ತರ ಕರ್ನಾಟಕದ ಶೈಲಿಯ ಒಂದು ಒಳ್ಳೆ ಮನೆ ಊಟ ಟ್ರೈ ಮಾಡಬೇಕು ಅಂದ್ಬಿಟ್ಟು ಶ್ರೀ ಪವಾಡ ಬಸವೇಶ್ವರ ಉತ್ತರ ಕರ್ನಾಟಕದ ಮನೆ ಊಟ. ಸೊ ಇಲ್ಲಿಗೆ ಬಂದಿದ್ದೀನಿ. ಇದಿರೋಂಥದ್ದು ಪಾಪ್ರೆಡ್ಡಿಪಾಳ್ಯ. ಸೊ ಪಾಪ್ರೆಡ್ಡಿಪಾಳ್ಯದಲ್ಲಿ 60 ಫೀಟ್ ರೋಡು, ಫಸ್ಟ್ ಮೇನ್ ರೋಡ್ ಅಂತ ಇದೆ. ಸೊ ಐ ಥಿಂಕ್ ನಿಮ್ಗೆ ಇಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಇದು ಪಾಪ್ರೆಡ್ಡಿಪಾಳ್ಯ ಮೇನ್ ರೋಡ್. ಇದು ಬರ್ತಿದ್ದಂಗೆ ನಿಮ್ಗೆ ಇಲ್ಲೊಂದು ಹಳೇ ಮೆಡಿಕಲ್ ಸ್ಟೋರ್ ಇದೆಯಂತೆ, ವಾಸು ಮೆಡಿಕಲ್ಸ್ ಅಂತ. ಸೊ ಅದರ ಆಪೋಸಿಟಲ್ಲೇ ಈ ಒಂದು ಹೋಟೆಲ್ ಇದೆ. ಅದ್ಭುತವಾಗಿರೋಂಥ ಒಂದೊಳ್ಳೆ ವೆಜ್ ಊಟ, ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಊಟ ಸಿಗುತ್ತೆ. ತರಾವರಿ ಐಟಮ್ಗಳು ಬಸ್, ಏನಂದರೆ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು. ಸೊ ಇದೆಲ್ಲ ಸಿಗುತ್ತೆ. ಇನ್ನು ಅದಲ್ಲದೆ ಕೂಡ ಹೋಳಿಗೆ, ಅಂದರೆ ಬೇಳೆ ಹೋಳಿಗೆ ಸಿಗುತ್ತೆ, ಕಾಯಿ ಹೋಳಿಗೆ ಸಿಗುತ್ತೆ, ಮತ್ತು ಇನ್ನು ಶೇಂಗಾ ಹೋಳಿಗೆ ಸಿಗುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಊಟ, ಮನೆ ಊಟ, ಅದು ಉತ್ತರ ಕರ್ನಾಟಕದ ಶೈಲಿಯ ಒಂದೊಳ್ಳೆ ಮನೆ ಊಟ ಕೊಡಿಸ್ತೀನಿ ಇವತ್ತು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಪ್ರಭುಗೌಡ ಅಂತ. ಪ್ರಭುಗೌಡ ಅವರು. ಸರ್ ಹೋಟೆಲ್ ಹೆಸರು ಏನಿದೆ? ಹೋಟೆಲ್ ಹೆಸರು ಬಂದ್ಬಿಟ್ಟು ಶ್ರೀ ಪವಾಡ ಬಸವೇಶ್ವರ ಉತ್ತರ ಕರ್ನಾಟಕ ಮನೆ ಊಟ ಅಂತ ಮಾಡಿದೀವಿ ಸರ್. ಸುಮಾರು 2 ವರ್ಷ ಆಯ್ತು ಮಾಡಿ. 2 ವರ್ಷ ಆಯ್ತು. 2 ವರ್ಷ. ಸರ್ ಏನೇನೆಲ್ಲ ಸಿಗುತ್ತೆ ಹಾಗೆ ತೋರಿಸ್ತಾ ಬಂದ್ಬಿಡ್ತೀನಿ. ಸರ್ ಇದು ಚಪಾತಿ ಸರ್. ಈಗ 5 ತರ ರೊಟ್ಟಿ ಮಾಡ್ತೀವಿ ನಾವು. ಇದು ಚಪಾತಿ. ಓಕೆನಾ. ಈಗ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಮೆಂತೆ ಚಪಾತಿ ಎಲ್ಲ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹುಡುಗ. ಈಗ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದು ಜೋಳದ ರೊಟ್ಟಿ. ಹಾಗೆ ತೋರಿಸ್ಬಿಡಿ ಸರ್. ಜೋಳದ ರೊಟ್ಟಿ ಇನ್ನೂ ಬರುತ್ತೆ, ಮನೆಯಲ್ಲಿ ಮಾಡ್ತಾ ಇದಾರೆ, ಇನ್ನೂ ಬರುತ್ತೆ. ಹಾಗೆ ನಾವು ಏನಂತಂದ್ರೆ ಈಗ ಇದು ಶೇಂಗಾದೊಳಗಿ ಸರ್. ಶೇಂಗಾದೊಳಗಿ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಹಂಗೆ ಒಂದ್ ಎತ್ತಿ ತೋರಿಸಿ ಸರ್. ಇದು ಶೇಂಗಾದೊಳಗಿ ಎಲ್ಲ ಮನೆಯಲ್ಲೇ ಮಾಡ್ತೀವಿ. ಎಲ್ಲ ಮನೆಯಲ್ಲೇ ಮಾಡೋದು ಸರ್. ಇದೆಲ್ಲ ಮನೆಯಲ್ಲೇ. ಆಮೇಲೆ ತುಪ್ಪ ಎಲ್ಲಿ ಅಲ್ಲಿಂದ? ತುಪ್ಪ ಊರಿಂದ ಬರುತ್ತೆ ಆಕ್ಚುಲಿ. ಹಸುವಿನ ತುಪ್ಪ ಊರಿಂದ ಬರುತ್ತೆ. ಆಮೇಲೆ ಶೇಂಗಾ ಚಟ್ನಿ, ಈರುಳ್ಳಿ, ಮೊಸರು. ಆಮೇಲೆ ಏನಂತಂದ್ರೆ ಇದು ಕೆಂಪ್ ಚಟ್ನಿ ಅಂತ ಕರಿತೀವಿ ಸರ್. ಕಲ್ಲಲ್ಲಿ ರುಬ್ತೇವಲ್ಲ, ಆತರ ಊರ್ ಕಡೆ ಎಲ್ಲ ಕಲ್ಲಲ್ಲಿ ರುಬ್ಬಿ ನಮ್ಮ ಅಜ್ಜಿ ಅವ್ರು ಮಾಡ್ತಿದ್ರಲ್ಲ, ಅದೇ ಸ್ಟೈಲ್ ನಾವು ಮಾಡ್ತಾ ಇದೇವಿ. ಇದು ಕೆಂಪ್ ಚಟ್ನಿ ಅಂತ ಕರಿತೀವಿ. ಇದರಲ್ಲಿ ಸರ್ ಇದರಲ್ಲಿ ಬೆಳ್ಳುಳ್ಳಿ ಇರುತ್ತೆ, ಹುಣಸೆ ಹಣ್ಣು ರಸ ಇರುತ್ತೆ, ಆಮೇಲೆ ಟೊಮೆಟೊ ಮಿಕ್ಸ್ ಮಾಡಿರ್ತೀವಿ, ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿರ್ತೀವಿ. ಅದೆಲ್ಲ ರುಬ್ಬಿಟ್ಟು ಇದು ಕೆಂಪ್ ಚಟ್ನಿ ಮಾಡ್ತೇವಿ. ಯಾವ್ದಕ್ಕಿದು ಸರ್? ಇದು ರೊಟ್ಟಿಗೆ. ಇವಾಗ ರೊಟ್ಟಿ ಊಟ ಮಾಡ್ತಾರಲ್ಲ, ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಅದು ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗುತ್ತೆ. ಮೊಸರು ಆಮೇಲೆ ಇದು ಹಾಕೊಂಡ್ಬಿಟ್ರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಓಕೆನಾ. ಇದು ಕೆಂಪ್ ಚಟ್ನಿ. ಹಾಗೆ ಇದು ಬಂದ್ಬಿಟ್ಟು ಹಸಿ ಚಟ್ನಿ ಸರ್. ಇದು ಹಸಿ ಚಟ್ನಿ ಯಾವ ತರ ಅಂದ್ರೆ, ಈಗ ಹಸಿ ಮೆಣಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ಆಮೇಲೆ ಏನಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಚೆನ್ನಾಗಿ ಆಗುತ್ತೆ, ಸಖತ್ ಆಗುತ್ತೆ. ಇದು ಕೂಡ ಏನಂತಂದ್ರೆ ರೊಟ್ಟಿಯಲ್ಲಿ, ಆಮೇಲೆ ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಯಲ್ಲಿ ಆಡ್ ಮಾಡ್ಕೊಂಡು ಊಟ ಮಾಡಬಹುದು. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇದೆ. ಹಾಗೆ ಚಟ್ನಿ ಮಾಡಿದೇವಿ. ಇದು ಒಗ್ಗರಣೆ ಚಟ್ನಿ. ಇದು ಇದರಲ್ಲಿ ಕೂಡ ಅಕ್ಕಿ ರೊಟ್ಟಿಯಲ್ಲಿ ಕೂಡ ಹಾಕೋಬಹುದು. ಹಾಗೆ ಏನಂತಂದ್ರೆ ಪುಳಿಯೋಗರೆ, ಆಮೇಲೆ ಜೀರಾ ರೈಸು, ಈ ತರ ಮಾಡ್ತೀವಲ್ಲ ಐಟಮ್ಸ್, ಅದರಲ್ಲಿ ಕೂಡ ಹಾಕೋಬಹುದು ಸರ್. ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಇವತ್ತು ಬೀಟ್ರೂಟ್. ಬೇರೆ ಕಡೆ ಎಲ್ಲೇ ಬೀಟ್ರೂಟ್ ಬರೀ ಕಟ್ ಮಾಡ್ಬಿಟ್ಟು ಹಾಕ್ತಾರೆ. ಹೌದು. ಸೊ ನಾವು ತುರಿದ್ಬಿಟ್ಟು ಹಾಕಿದೇವಿ ಇದನ್ನ. ತುರಿದ್ಬಿಟ್ಟು ಅಂಡ್ ಒಗ್ಗರಣೆ ಕೊಟ್ಟು ಕಂಪ್ಲೀಟ್ ಆಗಿ ನೋಡಿ ಯಾವ ತರ ಇದೆ ಅಲ್ವಾ. ಕಂಪ್ಲೀಟ್ ಆಗಿ ತುರಿದ್ಬಿಟ್ಟು ಹಾಕಿದೇವಿ. ಈ ತರ ಜನ ಇಷ್ಟಪಡ್ತಾರೆ, ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಇದನ್ನ. ಹಾಗಾಗಿ ಇದು ಜಾಸ್ತಿ ಪಲ್ಯ ಚೇಂಜ್ ಆಗ್ತಿರುತ್ತೆ. ಪಲ್ಯ ಡೈಲಿ ಏನಂತ ಅಂದ್ರೆ 4 ತರ ಪಲ್ಯ ಮಾಡ್ತೇವಿ. ಹಾಗೆ 4 ತರ ರೈಸ್ ಮಾಡ್ತೇವಿ, 2 ತರ ಸಾಂಬಾರ್ ಮಾಡ್ತೇವಿ. ಅನ್ನ ಸಾಂಬಾರ್ ಅಂತೂ ಫಿಕ್ಸ್ ಇರುತ್ತೆ. ಆಮೇಲೆ ಪುಳಿಯೋಗರೆ, ಆಮೇಲೆ ಕ್ಯಾರೆಟ್ ರೈಸ್ ಮಾಡ್ತೇವಿ, ಬೆಳ್ಳುಳ್ಳಿ ರೈಸ್ ಮಾಡ್ತೇವಿ, ಜೀರಾ ರೈಸ್ ಮಾಡ್ತೇವಿ. ಆಮೇಲೆ ಏನಂತಂದ್ರೆ ಚಿತ್ರಾನ್ನ ಮಾಡ್ತೇವಿ, ಜೀರಾ ರೈಸ್ ಮಾಡ್ತೇವಿ, ಎಲ್ಲ ಮಾಡ್ತೀವಿ ಸರ್. ಒಂದು ಏನಿಲ್ಲ ಅಂದ್ರೂ ಒಂದು ಡೈಲಿ 4 ತರ ಇರುತ್ತೆ. ಸಂಜೆಗೆ ಬೇರೆ ಇರುತ್ತೆ, ಆಮೇಲೆ ಮಧ್ಯಾಹ್ನ ಬೇರೆ ಇರುತ್ತೆ. ಪಲ್ಯ ಕೂಡ ಅದೇ ತರ ಸೇಮ್. ಮಧ್ಯಾಹ್ನ 2 ತರ ಪಲ್ಯ ಬೇರೆ ಇರುತ್ತೆ, ಆಮೇಲೆ ಸಾಯಂಕಾಲ ಕೂಡ ಬೇರೆ ಇರುತ್ತೆ. ಸಪರೇಟ್ ಆಗಿರುತ್ತೆ. ಅದೇ ಈಗ ಮಧ್ಯಾಹ್ನದ ಹೋಗಿ ಸಾಯಂಕಾಲದ ಹೋಗಿ ಮಧ್ಯಾಹ್ನ ಈ ತರ ಯಾವ್ದು ಮಾಡಲ್ಲ. ಫ್ರೆಶ್ ಆಗಿ ಅಂದ್ರೆ ಫ್ರೆಶ್ ಆಗಿ ಕೊಡ್ತೇವೆ, ಹೈಜಿನಿಕ್ ಆಗಿ ಕೊಡ್ತೇವಿ ಸರ್. ಇದು ಹೆಸರು ಕಾಳು ಸಾಂಬಾರು. ಇದು ಹೆಸರು ಕಾಳು ಪಲ್ಯ ಸರ್. ಇದು ಆಕ್ಚುಲಿ ಓಕೆನಾ.
ಸೊ ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡು ಹಾ ಇದನ್ನ ಪಲ್ಯ ಅಂದ್ರೆ ಮಾಮೂಲಿ ಡ್ರೈ ಪಲ್ಯ ತರ ಡ್ರೈ ಪಲ್ಯ ತರ ಬರುತ್ತೆ. ಇದನ್ನ ಗ್ರೇವಿ ಮಾಡಿದ್ರೆ ರೊಟ್ಟಿಯಲ್ಲಿ ಸಖತ್ತಾಗಿ ಆಗುತ್ತೆ ಸರ್. ಡ್ರೈ ರೊಟ್ಟಿಯಲ್ಲಿ ಅಷ್ಟೊಂದು ತಿನ್ನಕ್ಕಾಗಲ್ಲ. ಇದನ್ನ ಏನಂತಂದ್ರೆ ಇವಾಗ ರೊಟ್ಟಿಯಲ್ಲಿ ಅಕ್ಕಿ ರೊಟ್ಟಿ ಅದನ್ನ ಮಾಡ್ತೀವಲ್ಲ, ಸೊ ಡ್ರೈ ಕೇಳಿದ್ರೆ ಡ್ರೈ ಜೊತೆ ಅದು ಸರಿ ಆಗಲ್ಲ. ಅದು ಈ ತರ ನೀವು ಸ್ವಲ್ಪ ಇದು ಮಾಡ್ಬಿಟ್ರೆ, ಗ್ರೇವಿ ತರ ಮಾಡ್ಬಿಟ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಮತ್ತೆ ಬಿಳಿ ಅನ್ನಕ್ಕೂ ಕಲ್ಸ್ಕೊಂಡ್ಬಿಡೋದಲ್ವಾ? ಬಿಳಿ ಅನ್ನಕ್ಕೂ ಇನ್ನೂ ಸೂಪರ್ ಆಗಿರುತ್ತೆ ಸರ್. ಓಕೆನಾ, ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಹೆಸರು ಕಾಳು ಪಲ್ಯನು ತುಂಬಾ ಇಷ್ಟಪಡ್ತಾರೆ ಜನ. ಮತ್ತೆ ಇದು ಮಡಕೆ ಕಾಳು ಅಂತ ನಾವು ಬಳಸ್ತಾರೆ. ಮಡಿಕೆ ಕಾಳು ಅದನ್ನ ನಾವು ಮೊಳಕೆ ಬರಿಸ್ಬಿಟ್ಟು ನಾವು ಮಾಡ್ತೀವಿ ಸರ್. ಅದು ಮಾಡ್ತೀವಿ. ಬಟ್ ಏನಂತಂದ್ರೆ ಇವತ್ತು ಬಂದ್ಬಿಟ್ಟು ಇದು ಮಾಡ್ತೀವಿ. ಸಾಯಂಕಾಲ ಬದನೆಕಾಯಿ, ಆಮೇಲೆ ಏನಂತಂದ್ರೆ ಕಾಳು, ಈ ತರ ಮಾಡ್ತಾ ಇರ್ತೀವಿ. ಹಾಗೆ ಕಾಳುಗಳು ಜಾಸ್ತಿ. ಹೌದು, ಎಲ್ಲ ವೆರೈಟಿನೇ ಮಾಡ್ತಾ ಇರ್ತೇವೆ. ದೆನ್ ಇದು ಜೀರಾ ರೈಸ್ ಸರ್. ಇದು ಜೀರಾ ರೈಸು ಇದು ತುಂಬಾ ಇಷ್ಟಪಡ್ತಾರೆ ಕಸ್ಟಮರು. ಜೀರಾ ರೈಸ್. ಅಂಡ್ ಇದು ಬಂದ್ಬಿಟ್ಟು ಪುಳಿಯೋಗರೆ ಸರ್. ಇದು ಆಕ್ಚುಲಿ ಪುಳಿಯೋಗರೆ ಏನಂತಂದ್ರೆ ತುಂಬಾ ವಿಧಾನ ಐತೆ ಸರ್. ಇದು ಏನಂತಂದ್ರೆ ಈಗ ಜಸ್ಟ್ ಪೌಡರ್ ತಂದ್ಬಿಟ್ಟು ಹಾಕೋರು ತುಂಬಾ ಜನ ಇದಾರೆ. ನಾವ್ ಆ ತರ ಮಾಡಲ್ಲ. ಎಲ್ಲ A to Z ಪೌಡರ್ಗಳನ್ನ ಮನೆಯಲ್ಲೇ ರುಬ್ಕೊಂಡು, ಆಮೇಲೆ ಏನಂತಂದ್ರೆ ಸಪ್ರೇಟ್ ಆಗಿ ಗೊಜ್ಜು ಮಾಡ್ತೀವಿ. ಅದಕ್ಕೆ ಸಪ್ರೇಟ್ ಆಗಿ ಗೊಜ್ಜು ಮಾಡ್ಕೊಂಡು ಆಮೇಲೆ ಸಪ್ರೇಟ್ ಆಗಿ ಒಗ್ಗರಣೆ ಕೊಡ್ತೀವಿ. ಅದಕ್ಕೆ ಫಸ್ಟ್ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೇವಿ, ಆಯ್ತಾ? ಪೌಡರ್ ಅದು ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೇವಿ. ಆಮೇಲೆ ಏನಂತಂದ್ರೆ ಸಪ್ರೇಟ್ ಆಗಿ ಒಗ್ಗರಣೆ ಕೊಟ್ಟು ಆಮೇಲೆ ಮಿಕ್ಸ್ ಮಾಡ್ತೇವೆ. ಅವಾಗ ತುಂಬಾ ಚೆನ್ನಾಗಿ ಬರ್ತೈತೆ ಅದು ಮೇಲ್ಕೋಟೆ ಸ್ಟೈಲ್. ಅವಾಗ ಫ್ರೆಶ್ ಆಗೇನೆ ಇದು ಎಲ್ಲ ಫ್ರೆಶ್ ಆಗೇನೆ ನಿಮ್ಗೆ ಏನಂತಂದ್ರೆ ಇದು ಈ ಒಗ್ಗರಣೆ ಎಲ್ಲ ಫ್ರೆಶ್ ಆಗೇ ಸಿಗುತ್ತೆ. ಮಾಡಿಟ್ಟು ಕೊಡಲ್ಲ ಇದನ್ನ. ಇವಾಗ ಮಾಡ್ಬೇಕು ಅಂತಂದ್ರೆ ಇವಾಗೇ ಏನಂತಂದ್ರೆ ಫ್ರೆಶ್ ಆಗಿ ಮಾಡ್ಕೊಂಡೇ ಬರ್ತೀವಿ. ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಸರ್. ಪ್ರತಿ ಸೋಮವಾರ ಆಮೇಲೆ ಗುರುವಾರ ನುಗ್ಗೆಕಾಯಿ ಸಾಂಬಾರು ಸಾಯಂಕಾಲ ಆಮೇಲೆ ಮಧ್ಯಾಹ್ನ ಇರುತ್ತೆ. ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಕಸ್ಟಮರು. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೇವೆ ಇವತ್ತು. ಸೊ ನುಗ್ಗೆಕಾಯಿ ಸಾಂಬಾರು, ವೈಟ್ ರೈಸ್ ಇದೆ, ಬಿಳಿ ಅನ್ನ. ಇನ್ನು ಇದು ರೈಸ್ ಖಾಲಿ ಆದ ತಕ್ಷಣ ಹಂಗೆ ಬರ್ತಾ ಇರುತ್ತೆ. ಇದು ಹೆಂಗೆ ಐಟಮ್ಸ್ ಖಾಲಿ ಆಗುತ್ತಾ ಇರ್ತೈತಲ್ಲ, ಅಲ್ಲಿ ಮನೆಯಿಂದ ಪ್ರಿಪೇರ್ ಮಾಡಿ ಹಂಗೆ ಬರ್ತಾ ಇರುತ್ತೆ. ಇಲ್ಲಿಗೆ ಖಾಲಿ ಆದಂಗೆ ಬರ್ತಾ ಇರುತ್ತೆ. ಅಗಸೆ ಚಟ್ನಿ ಮಾಡ್ತೀವಿ, ಆಮೇಲೆ ಏನಂತಂದ್ರೆ ಗುರೆಳ್ಳಿ ಮಾಡ್ತೀವಿ, ಶೇಂಗಾ ಚಟ್ನಿ ಮಾಡ್ತೀವಿ, ಹುರ್ಗಡ್ಲೆ ಚಟ್ನಿ ಮಾಡ್ತೀವಿ, 4 ತರ ಚಟ್ನಿ ಮಾಡ್ತೀವಿ. ಮತ್ತೆ ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ಸ್ ಬಂದ್ಬಿಟ್ಟು 12 ಗಂಟೆಗೆ ಎಲ್ಲ 12:30ಗೆ ಸ್ಟಾರ್ಟ್ ಆಗುತ್ತೆ ಸರ್ ಊಟ. 4:30 ಕ್ಲೋಸ್ ಆಗುತ್ತೆ. ಸೊ ದೆನ್ ಏನಂತಂದ್ರೆ ಮತ್ತೆ 7:30 ಸ್ಟಾರ್ಟ್ ಆಗಿದ್ದು 11 ಗಂಟೆ ತನಕ ಇರ್ತೀವಿ ನೈಟ್. ಪ್ರತಿ ದಿನಾನು ಇರ್ತೀವಿ. ಸಂಡೇ ಮಾತ್ರ ಕ್ಲೋಸ್ ಇರುತ್ತೆ. ಸಂಡೇ ಮಾತ್ರ ಒಂದು ಊಟದ ರೇಟ್ ಎಷ್ಟು ಸರ್? ಒಂದು ಊಟಕ್ಕೆ ಬಂದ್ಬಿಟ್ಟು ಎಲ್ಲ ಕಡೆ 70-80 ಇದೆ. ಸೊ ನಾವೆಲ್ಲ ಇಷ್ಟೆಲ್ಲ ಐಟಮ್ ಕೊಟ್ಬಿಟ್ಟು ನಾವು ಬರೀ 60 ರೂಪಾಯಿ ತಗೋತಾ ಇದೀವಿ ಸರ್. ಅಷ್ಟೇ. 2 ರೊಟ್ಟಿ, ಹಾಫ್ ರೈಸು, ಪಾಪಡು, ಸಲಾಡ್ಸು, ಚಟ್ನಿ ಪುಡೀಸು ಎಲ್ಲ ಬರುತ್ತೆ. ಮೊಸರು, ಚಟ್ನಿ ಪುಡೀಸು, A to Z ಎಲ್ಲ ಬರುತ್ತೆ. ಸೂಪರ್ ಸರ್. ಮತ್ತೆ ನಾವು ಹೋಟ್ಲಿಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಸರ್ ಆಕ್ಚುಲಿ ಇಲ್ಲಿ ವಿಜಯನಗರದಲ್ಲಿ ಶೋಭಾ ಹಾಸ್ಪಿಟಲ್ ಅಂತ ಇದೆ, ಎಲ್ಲರಿಗೂ ಗೊತ್ತಿದೆ ಶೋಭಾ ಹಾಸ್ಪಿಟಲ್ ಅಂತ. ಸೊ ಅಲ್ಲಿಂದ ಡೌನ್ ಬಂದ್ಬಿಟ್ರೆ ಸೊ ಉದ್ಭವ ಗಣಪತಿ ಸಿಗುತ್ತೆ. ಅದು ಲೆಫ್ಟ್ ಸೈಡ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಬಂದ್ಬಿಟ್ರೆ ನಮ್ಮ ಹೋಟೆಲೇ ಇರೋದು ಕಾರ್ನರ್. ಯಾವ ಏರಿಯಾ ಸರ್ ಇದು? ಸರ್ ಪಟ್ಟೆಗರ್ಪಾಳೆ ಅಂತ. ಪಟ್ಟೆಗರ್ಪಾಳೆ, ವಿಜಯನಗರ ಪಟ್ಟೆಗರ್ಪಾಳೆ. ಇದು ಸರಸ್ವತಿ ನಗರದಿಂದ ಸ್ವಲ್ಪ ಮುಂದೆ. ಯಾವ ರೋಡ್ ಏನಾದ್ರು ಇದೆಯಾ ಸರ್ ಇದು? ಸರ್ ರೋಡ್ ಬಂದ್ಬಿಟ್ಟು ಸೆಕೆಂಡ್ ಮೇನ್ ರೋಡ್ ಸರ್. ಇದು 60 ಫೀಟ್ ರೋಡ್, ಆಯ್ತಾ? ಅಲ್ಲಿ ಬಂದ್ಬಿಟ್ರೆ ಇಲ್ಲಿ ವಾಸು ಮೆಡಿಕಲ್ ಅಂತ ತುಂಬಾ ವರ್ಷದಿಂದ ಇದೆ. ಇದು ಒಂದು 15 ವರ್ಷದಿಂದ ಇದೆ ವಾಸು ಮೆಡಿಕಲ್. ಅದ್ರ ಅಪೋಸಿಟ್ ಇರೋದೇ ನಮ್ಮ ಹೋಟೆಲ್ ಸರ್, ಉತ್ತರ ಕರ್ನಾಟಕ ಹೋಟೆಲ್. ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಮಸ್ತೆ. ಶ್ರೀ ಪವಾಡ ಬಸವೇಶ್ವರ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟದ ಮನೆ. ಸೊ ಅದ್ಭುತವಾಗಿರೋಂಥ ಊಟ ಸಿಗುತ್ತೆ. ಮಧ್ಯಾಹ್ನದೊತ್ತು ಜೋಳದ ರೊಟ್ಟಿ ಊಟ ಸಿಗುತ್ತೆ. ಮೊದಲನೇದಾಗಿ ನಾನು ತೊಗೊಂಡಿರೋಂಥದ್ದು ಹೋಳಿಗೆ, ಅದು ಕೂಡ ಶೇಂಗಾ ಹೋಳಿಗೆ. ನಿಮಗೆ ಹೋಳಿಗೆ ಅಂತ ಬಂದಾಗ ನಿಮಗೆ ಬೇಳೆ ಹೋಳಿಗೆನೂ ಸಿಗುತ್ತೆ, ಕಾಯಿ ಹೋಳಿಗೆನೂ ಸಿಗುತ್ತೆ. ಸೊ ಬಟ್ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮನೆಗಳಲ್ಲಿ ರೆಗ್ಯುಲರ್ ಆಗಿ ನಾವಂತೂ ಮಾಡ್ತಾನೆ ಇರ್ತೀವಿ. ಶೇಂಗಾ ಹೋಳಿಗೆ ಅಪರೂಪ. ಶೇಂಗಾ ಹೋಳಿಗೆ ನಾವು ಮನೆಗಳಲ್ಲಿ ಮಾಡೋದೇ ಇಲ್ಲ ಬಿಡಿ. ನಾವು ಬೆಂಗಳೂರವರಂತೂ ಶೇಂಗಾ ಹೋಳಿಗೆ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಇಂಥ ಅಂದರೆ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಎಲ್ಲೆಲ್ಲಿ ಮಾಡ್ತಾರಲ್ಲ, ಸೊ ಅಲ್ಲಿ ಮಾತ್ರ ಶೇಂಗಾ ಹೋಳಿಗೆ ನಮಗೆ ಸಿಗುವಂಥದ್ದು. ಸೊ ಹಾಗಾಗಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಏನು ತೊಗೊಳ್ಳಿಲ್ಲ, ಡೈರೆಕ್ಟಾಗಿ ಶೇಂಗಾ ಹೋಳಿಗೆ ತೊಗೊಂಬಿಟ್ಟೆ. ಮತ್ತು ಇನ್ನು ಅದಕ್ಕೆ
ತುಪ್ಪ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಆಗಿರುವಂಥ ಶೇಂಗಾ ಹೋಳಿಗೆ ಹಾಗೂ ತುಪ್ಪ ಕೊಟ್ಟಿದ್ದಾರೆ. ಸೊ ಹೆಂಗೆ ಕಾಣಿಸ್ತಾ ಇದೆ, ತುಪ್ಪ ಎಲ್ಲ ತಟ್ಟೆಗೆ ಹೋಗ್ತಾ ಇದೆ. ಸೊ ತೊಗೊಬಿಡ್ವಾ, ಸ್ವಲ್ಪ ಕಡಕ್ ಕಾಣುತ್ತೆ. ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ಮೆತ್ತವಾಗಿರುತ್ತೆ, ಈ ಶೇಂಗಾ ಹೋಳಿಗೆ ಅಂದಾಗ ಸ್ವಲ್ಪ ಕಡಕ್ ಆಗಿರುತ್ತೆ. ಟ್ರೈ ಮಾಡೋಣ ಶೇಂಗಾ ಹೋಳಿಗೆ ಹಾಗೂ ತುಪ್ಪ. ಚೆನ್ನಾಗಿದೆ, ಸಿಹಿ ಪರ್ಫೆಕ್ಟಾಗಿರುತ್ತೆ. ಸಿಹಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಬೆಲ್ಲ ಬಳಸಿರ್ತಾರೆ, ಸೊ ಅದರ ಒಂದು ಸಿಹಿ ನೀಟಾಗಿ ಸಿಗುತ್ತೆ. ಮತ್ತಿನ್ನು ಶೇಂಗಾ ಅಂದರೆ ಕಡಲೆ ಬೀಜ, ಸೊ ಅದನ್ನು ಕೂಡ ಬಳಸಿರ್ತಾರೆ, ಅದನ್ನು ಸ್ವಲ್ಪ ರಿಚಾಗಿ ಸಿಗುತ್ತಲ್ಲ, ಅದು ಇಷ್ಟ ಆಗುತ್ತೆ. ಸೂಪರ್. ಶೇಂಗಾ ಹೋಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬಂದಾಗ. ಸೊ ನಂತರದಲ್ಲಿ ಜೋಳದ ರೊಟ್ಟಿ, ಸೊ ಅದನ್ನು ಟ್ರೈ ಮಾಡೋಣ, ಕಲಿ ಮಾಡೋಣ. ನಂತರದಲ್ಲಿ ಜೋಳದ ರೊಟ್ಟಿ. ಸೊ ಜೋಳದ ರೊಟ್ಟಿಗೆ ಹೆಸರು ಕಾಳು ಪಲ್ಯ ಉಂಟು, ಬೀಟ್ರೂಟ್ ಪಲ್ಯ ಇದೆ, ಸೌತೆಕಾಯಿ ಕೊಟ್ಟಿದ್ದಾರೆ, ಈರುಳ್ಳಿ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ, ಹಸಿರು ಚಟ್ನಿನೂ ಕೊಟ್ಟಿದ್ದಾರೆ. ಸೊ ಖಾರವಾಗಿ ಏನಾದ್ರು ಟ್ರೈ ಮಾಡ್ತಿರೋದ್ರೆ ಅದರಲ್ಲೂ ತೊಗೋಬೋದು, ಬಟ್ ನಾವು ಖಾರ ಕಮ್ಮಿ ಬಾಸ್. ಸೊ ಖಾರ ಕಮ್ಮಿ ತಿನ್ನೋದ್ರಿಂದ ಅವೆರಡು ಕಡೆ ಗಮನನೂ ಕೂಡ ಬರಬೇಕು, ಬಟ್ ಹಾಕಿದ್ದಾರೆ, ಸೊ ಅದು ಸಿಗುತ್ತೆ ಅಂತ. ಮತ್ತಿನ್ನು ಮೊಸರು ಹಾಗೂ ಶೇಂಗಾ ಚಟ್ನಿ ಪುಡಿ, ಸೊ ಅದನ್ನು ಕೊಟ್ಟಿದ್ದಾರೆ. ಅವೆರಡನ್ನು ಮಿಕ್ಸ್ ಮಾಡಿ ಜೋಳದ ರೊಟ್ಟಿ ಜೊತೆ ತೊಗೊಬೇಕಂತೆ. ಜೋಳದ ರೊಟ್ಟಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಇಷ್ಟು ಕಾಂಬಿನೇಷನು ನೀವು ಯಾವುದನ್ನು ಬೇಕಾದರೂ ತೊಗೋಬೋದು. ನಾವು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಹಾಗೂ ಮೊಸರು ಅವೆರಡನ್ನು ಸೇರಿಸಿ ಒಮ್ಮೆಲೆ ತೊಗೊಳ್ಳುವ. ಜೋಳದ ರೊಟ್ಟಿ ಅಂತ ಬಂದರೆ ಮೃದುವಾಗೂ ಬರುತ್ತೆ, ಮತ್ತು ಕಡಕ್ಕೂ ಬರುತ್ತೆ. ನೀವು ಕಡಕ್ ಬೇಕು ಅಂದರೆ ಕಡಕ್ ರೊಟ್ಟಿನೂ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಅಥವಾ ಮೃದುವಾಗಿ ರೊಟ್ಟಿ, ಜೋಳದ ರೊಟ್ಟಿ ಟ್ರೈ ಮಾಡ್ತೀರಾ ಅಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಹೆಸರು ಕಾಳು ಪಲ್ಯ ಅಂತ ಮಾಡಿದ್ದಾರೆ, ಅಂದರೆ ಲೈಕ್ ಗ್ರೇವಿ ಬರುತ್ತೆ, ವೈಟ್ ರೈಸ್ ಜೊತೆಗೂ ಆಗುತ್ತೆ. ಅಥವಾ ನಿಮಗೆ ಇಲ್ಲಿ ಅಕ್ಕಿ ರೊಟ್ಟಿ ಹಾಗೂ ರಾಗಿ ರೊಟ್ಟಿನೂ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ನಾವು ಜೋಳದ ರೊಟ್ಟಿಯೊಂದಿಗೆ ಹೆಸರು ಕಾಳು ಪಲ್ಯ ಟ್ರೈ ಮಾಡೋಣ. ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದಾರೆ ಬಸ್. ಜಾಸ್ತಿ ಮಸಾಲೆ ಪದಾರ್ಥ ಏನೂ ಬರೋಲ್ಲ. ಉತ್ತರ ಕರ್ನಾಟಕದ ಊಟ ಅಂದ್ರೆ ಹಾಗೆ ಒಂಥರ ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆ ಪದಾರ್ಥಗಳೆಲ್ಲ ಬರೋಲ್ಲ ಇದರಲ್ಲಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೋಳದ ರೊಟ್ಟಿ ಕಮ್ಮಿ ಕಡೆ ಸಿಗೋಂಥದ್ದು. ಈ ಥರ ಉತ್ತರ ಕರ್ನಾಟಕದ ಶೈಲಿ ಅಡುಗೆ ಸಿಗುವಂಥ ಜಾಗದಲ್ಲಿ ಮಾತ್ರ ನಿಮಗೆ ರೊಟ್ಟಿ ಸಿಗೋದು. ಟ್ರೈ ಮಾಡಿ, ಚೆನ್ನಾಗಿದೆ. ಮಧ್ಯಾಹ್ನ ಹೊತ್ತು ಒಂದೊಳ್ಳೆ ಊಟ ಟ್ರೈ ಮಾಡಬೇಕು ಅಂದರೆ ಬೆಸ್ಟು ಜಾಗ ಅಂತಲೇ ಹೇಳ್ತೀನಿ. ಇನ್ನು ಬಿಳಿ ಅನ್ನ ಹಾಗೂ ಸಾಂಬಾರು ಕೂಡ ಸಿಗುತ್ತೆ, ಸಾರು ಕೂಡ ಇದೆ, ನುಗ್ಗೆಕಾಯಿ ಸಾರು ಅಂತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ನೀಟ್ ಆ್ಯಂಡ್ ಹೈಜೀನ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನು ಪ್ರೈಸ್ ವೈಸಲ್ಲೂ ಕೂಡ ಕಮ್ಮಿ ಇದೆ ಅಂತ ಹೇಳ್ತಿದ್ರು. ಬೇರೆ ಕಡೆ ಎಲ್ಲ 70-80 ಇದೆ, ಬಟ್ ಇಲ್ಲಿ 60 ರೂಪಾಯಿಗೆ, 60 ರೂಪಾಯಿ ಅಲ್ವಾ ಸರ್, 60 ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ. ಇಷ್ಟ ಆಯಿತು. ಜೋಳದ ರೊಟ್ಟಿ ಎಲ್ಲ ಚೆನ್ನಾಗಿದೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ನಾನು ಈ ಹಸಿರು ಮೆಣಸಿನಕಾಯಿ ಖಾರ ಹಾಗೂ ಕೆಂಪು ಖಾರಗಳ ಸುದ್ದಿಗೆ ಹೋಗಿಲ್ಲ, ಯಾಕೆಂದ್ರೆ ನನಗೆ ಖಾರ ಆಗಿ ಬರೋಲ್ಲ. ಅದು ನೋಡ್ತಿದ್ದೇನೆ ಗೊತ್ತಾಗ್ಬಿಡುತ್ತೆ ಹೆವಿ ಖಾರ ಬರುತ್ತೆ ಅಂತ. ಉತ್ತರ ಕರ್ನಾಟಕದ ಅಡುಗೆ ಅಂದ್ರೆ ಗೊತ್ತು ನಿಮಗೆ, ಖಾರಕ್ಕೆ ಹೆಸರುವಾಸಿ ಅಂತ. ಸೊ ಅದರ ಸುದ್ದಿಗೆ ನಾನು ಹೋಗಿಲ್ಲ. ಸೂಪರ್. ಮೊಸರು ಹಾಗೂ ಶೇಂಗಾ ಚಟ್ನಿನೇ ಮಸ್ತ್. ಬೆಂಕಿ ಬಸ್ ಸಕ್ಕತ್ತಾಗೈತೆ.